ಈ ದಿನ ಇಡೀ ದೇಶದಾದ್ಯಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ಬಹಳ ವಿಶೇಷವಾದಂತ ದಿನ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ದೇಶ ಕಂಡ ಅಪ್ರತಿಮ ಸಾಮಾಜಿಕ ಅಧಿಕಾರ, ಹಸಿರು ಕ್ರಾಂತಿಯ ಅಧಿಕಾರ. ಅವರು ಮುತ್ಸದ್ದಿ ರಾಜಕಾರಣಿ. ಭಾರತ ದೇಶ ನೆನೆಸ್ತಕ್ಕಂಥ ಇತಿಹಾಸದಲ್ಲಿ ನೆನೆಸ್ತಕ್ಕಂಥ ಅನೇಕ ವ್ಯಕ್ತಿಗಳಲ್ಲಿ ಅತ್ಯಂತ ಪ್ರಮುಖರಾದಂಥವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು. ವಿದ್ಯಾರ್ಥಿಯಾಗಿದ್ದಾಗ ಮತ್ತೆ ಅಲ್ಲಿ ನಡೀತಕ್ಕಂಥ ಸಾಮಾಜಿಕ ಈ ಶೋಷಣೆಗಳು, ಈ ಜಾತಿ ವ್ಯವಸ್ಥೆಯಿಂದ ಏನ್ ನಡೀತವೆ ಅದ್ರ ವಿರುದ್ಧ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ರು. ಅವರು ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವತ್ತು ಅಲ್ಲಿ ಈ ಜಾತಿ ವ್ಯವಸ್ಥೆ ಕಾರಣದಿಂದ ಈ ಕುಡಿಯೋ ನೀರನ್ನು ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಮಾಡ್ಕೊಂಡು ಹೊರಗಡೆ ಮಡಕೆ ಇಟ್ಟು ಆ ಮಡಕೆ ನೀರನ್ನ ಕೆಲವರು ಕುಡಿಬೇಕು ಅಂತಕ್ಕಂಥ ವಿಷಯದಲ್ಲಿ ರೊಚ್ಚಿಗೆದ್ದು ಆ ಮಡಕೆನೆ ಒಡೆದಾಕ್ತಾರೆ. ಅವರು ನಿರಂತರವಾಗಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಸುಮಾರು 50 ವರ್ಷಗಳ ಕಾಲ ನಿರಂತರವಾಗಿ ಸಚಿವರಾಗಿ, ಕೇಂದ್ರದ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿ, ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ ದೊಡ್ಡ ಕೊಡುಗೆಯನ್ನ ಈ ದೇಶಕ್ಕೆ ಅವರು ನೀಡಿದ್ದಾರೆ. ಕೃಷಿ ಮಂತ್ರಿಯಾಗಿ ಅವತ್ತು 1960ರಲ್ಲಿ ಏನು ಈ ದೇಶದಲ್ಲಿ ಬರಗಾಲ ಇತ್ತು, ಅವಾಗ ಆ ಕ್ಷಾಮದ ಸಂದರ್ಭದಲ್ಲಿ ಅಮೆರಿಕದಿಂದ ಗೋಧಿ ತರಿಸ್ಕೊಂಡು ಅದರಿಂದ ಈ ದೇಶದ ಒಂದು ಹಸಿವನ್ನು ನೀಗಿಸ್ತಕ್ಕಂಥ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಕೃಷಿನಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿ ಅವತ್ತು ಕೃಷಿ ಕ್ರಾಂತಿಯಿಂದ ಇಡೀ ದೇಶದ ಹಸಿವನ್ನ ನೀಗಿಸುವುದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದವರು. ಇವತ್ತಿನ ಇಂದಿನ ಯುವ ಜನಾಂಗ ಮತ್ತೆ ರಾಷ್ಟ್ರದ ಜನರು ಇತಿಹಾಸವನ್ನ ತಿಳ್ಕೋಬೇಕು. ಮತ್ತೆ ಇಂಥ ಮಹನೀಯರ ಹೋರಾಟಗಳು, ಇವ್ರು ನಡೆದು ಬಂದಂತ ದಾರಿಗಳು, ಇವುಗಳನ್ನ ನಾವು ಬರೀ ಕೇವಲ ಜಯಂತಿಯನ್ನ ಮಾಡಿ ಸುಮ್ಮನಿರದೇನೆ ಅವರ ಚರಿತ್ರೆಗಳನ್ನ ಓದುವುದ್ರ ಮುಖಾಂತರ, ನಾವು ಅವರ ಮಾರ್ಗಗಳನ್ನ ಅನುಸರಿಸೋದ್ರ ಮುಖಾಂತರ ಬಲಿಷ್ಠ ಭಾರತವನ್ನ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಸಾಗಬೇಕು. ಅವರ ಜಯಂತಿ ನಮಗೆ ಆದರ್ಶವಾಗಬೇಕು ಅಂತ ಹೇಳ್ತಾ ಇವತ್ತು ಈ ಇಡೀ ದೇಶದ ಜನರಿಗೆ ನಾನು ಜಗಜೀವನ್ ರಾಮ್ ಅವರ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪುಟ್ಸಿದೇಗೌಡ ಅಂತೇಳಿ, ಮೈಸೂರು ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷರು.